ಇನ್ನು ಥಿಯೇಟರೇ ಪಾಠಶಾಲೆ ಒಂದೇ ಕೊಠಡಿ ಆಸರೆ. ಬಳ್ಳಾರಿಯಲ್ಲಿ ವಿದ್ಯಾರ್ಥಿಗಳ ಗೋಳು ಹೇಳತೀರದಾಗಿದೆ. ಥಿಯೇಟರೇ ಪಾಠಶಾಲೆ ಒಂದೇ ಸೂರು. ಬಳ್ಳಾರಿಯಲ್ಲಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಇದೆ. ಬಳ್ಳಾರಿ ಜಿಲ್ಲೆಯ ಕುರಗೋಡು ಪಟ್ಟಣದಲ್ಲಿನ ಥಿಯೇಟರ್ನಲ್ಲಿ, ಅದು ಕೂಡ ಹೆಸರೇನು ಹೇಳಿ ಶಾಲೆದು, ಗಾಂಧಿ ತತ್ವ ಆದರ್ಶ ಬಾಲಕಿಯರ ವಸತಿ ಶಾಲೆ. ಅದರ ದುಸ್ಥಿತಿ ಇದು. ಇಲ್ಲಿ ವಿದ್ಯಾರ್ಥಿನಿಯರ ವಸತಿ ಶಾಲೆ 13 ವರ್ಷಗಳಿಂದ ಅದಕ್ಕೊಂದು ಸ್ವಂತ ಕಟ್ಟಡದ ವ್ಯವಸ್ಥೆ ಇಲ್ಲ. ಥಿಯೇಟರೇ ಈಗ ವಸತಿ ಶಾಲೆ ಆಗಿದೆ. 225ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಥಿಯೇಟರ್ನಲ್ಲೇ ಪಾಠ ಕಲಿಸಲಾಗ್ತಾ ಇದೆ. ಇನ್ನು 6ರಿಂದ 10ನೇ ತರಗತಿಯವರೆಗೂ ಕೂಡ ವಿದ್ಯಾರ್ಥಿಗಳು ಇಲ್ಲೇ ಓದ್ತಾ ಇದ್ದಾರೆ. 2-3 ತರಗತಿಗಳಿಗೆ ಒಂದೇ ಕೊಠಡಿಯಲ್ಲಿ ಪಾಠ. ಬೇರೆ ಬೇರೆ ಕೊಠಡಿನೂ ಇಲ್ಲ, ಸೂಕ್ತ ಕೊಠಡಿ ಇಲ್ಲ, ಮಲಗೋದಿಕ್ಕೆ ಬೆಡ್ ವ್ಯವಸ್ಥೆ ಇಲ್ಲ, ಚಳಿ. ಇಂತಹ ಪರಿಸ್ಥಿತಿಯಲ್ಲಿ ಅವರು ತುಂಬ ಪರದಾಟ ನಡೆಸುವಂತಹ ಪರಿಸ್ಥಿತಿ. ಅಷ್ಟೇ ಅಲ್ಲ, ಮೂಲಭೂತ ಅವಶ್ಯಕತೆಗಳೇ ಇಲ್ಲ. ಸ್ನಾನಗೃಹ ಇಲ್ಲ, ಶೌಚಾಲಯ ಇಲ್ಲ. ನಿಜಕ್ಕೂ ಪಾಪ ಮಕ್ಕಳ ಪರಿಸ್ಥಿತಿ ಇದೆಯಲ್ಲ, ತುಂಬ ಹೀನಾಯವಾಗಿದೆ. ಶೋಚನೀಯ ಪರಿಸ್ಥಿತಿ ಇದು. ಥಿಯೇಟರ್ ಬಾಲ್ಕನಿಯೇ ಶಾಲೆ ಆಗೋಗಿದೆ. ಒಂದೇ ಕೊಠಡಿಯಲ್ಲೇ 3-4 ತರಗತಿಗಳಿಗೆ ಪಾಠ ಹೇಳಬೇಕು ಅಂದರೆ ಆ ಶಿಕ್ಷಕರ ಪರಿಸ್ಥಿತಿ ಹೇಗಿರಬಹುದು, ಕೇಳುವ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿರಬಹುದು. ಒಂದು ಬುಕ್ಸ್ ಇಡೋದಕ್ಕೆ ಜಾಗ ಇಲ್ಲ, ಸರಿಯಾದಂತಹ ಒಂದು ಶಾಲೆಗೆ ಓದಬೇಕಾದ್ರೆ ಬೇಕಾದಂತಹ ಮೂಲಭೂತ ಅವಶ್ಯಕತೆಗಳು ಏನೇನಿದೆ ಅದ್ಯಾವುದು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. 13 ವರ್ಷಗಳಿಂದ, ಅಂದರೆ ಒಂದಲ್ಲ ಎರಡಲ್ಲ, 13 ವರ್ಷಗಳಿಂದ ವಿದ್ಯಾರ್ಥಿಗಳು ಈ ರೀತಿಯ ಒಂದು ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಅಂತಂದರೆ ಸಂಬಂಧಪಟ್ಟ ಇಲಾಖೆಯವರಾಗಲಿ ಅಥವಾ ಆ ಭಾಗದ ಜನಪ್ರತಿನಿಧಿಗಳಾಗಲಿ ಯಾಕೆ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಈ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡ್ರೂ ಕೂಡ ಕ್ಯಾರೆ ಅಂತ ಇಲ್ಲ ಯಾರು ಕೂಡ. ಇನ್ನಾದರೂ ಈ TV9 ವರದಿಯನ್ನು ನೋಡಿ ಆದರೂ ಕೂಡ ತಕ್ಷಣ ಆ ವಿದ್ಯಾರ್ಥಿನಿಯರಿಗೆ ಬೇಕಾದಂತಹ ಒಂದು ಕನಿಷ್ಠ ಸೌಲಭ್ಯವನ್ನು ಮಾಡಬೇಕಾಗಿದೆ. ಶೌಚಾಲಯ ಇಲ್ಲ, ಸ್ನಾನಗೃಹ ಇಲ್ಲ, ಮಲ್ಕೊಳ್ಳೋಕ್ಕೆ ಬೆಡ್ ಇಲ್ಲ. ಚಳಿಗೆ ಯಾವ ರೀತಿ ಪಾಪ ಅವ್ರು ತಡ್ಕೊಂಡಿರ್ತಾರೆ ಚಳಿನ. ಓದೋದು ಹೇಗೆ, ಓದಬೇಕು ಅಂತಂದರೆ ಒಂದು ಸರಿಯಾದ ಒಂದು ವ್ಯವಸ್ಥೆ ಇರಬೇಕು. ದಶಕಗಳಿಂದ ಆ ವ್ಯವಸ್ಥೆ ಇಲ್ಲ ಅಂತಂದರೆ ನೋಡಬಹುದು ನಾವು ಆ ದುಸ್ಥಿತಿ ಹೇಗಿದೆ ಅಂತ. ಹೆಸರು ನೋಡಿದ್ರೆ ಗಾಂಧಿ ತತ್ವ ಆಧಾರಿತ ಬಾಲಕಿಯರ ವಸತಿ ಶಾಲೆ, ಆದರೆ ಇಲ್ಲಿ ಯಾವ ಕನಿಷ್ಠ ತತ್ವವನ್ನು ಕೂಡ ಪಾಲಿಸಲಾಗ್ತಾ ಇಲ್ಲ. ಶಿಕ್ಷಣಕ್ಕೆ ಬೇಕಾಗಿರೋದು ಗಮನಿಸಬಹುದಾಗುತ್ತೆ. ನರಕ ಯಾತನೆ ಅಂತಾನೆ ಹೇಳ್ಬೋದಾಗುತ್ತೆ ಮಕ್ಕಳಿಗೆ. ಯಾಕಂದ್ರೆ ಈ ಚಳಿ ಸಂದರ್ಭದಲ್ಲಿ ಒಂದು ಮಲಗೋದಕ್ಕೆ ವ್ಯವಸ್ಥೆ ಇಲ್ಲ, ಅದರಲ್ಲೂ ಕೂಡ ಹೆಣ್ಮಕ್ಳು ಇರುವಂತಹ ಜಾಗ ಅದು. ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ. ಕುರುಗೋಡು ಪಟ್ಟಣದ ಹಳೆ ಬಸವೇಶ್ವರ ಥಿಯೇಟರ್ನಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಾಗ್ತಾ ಇದೆ, ಅದು ಕೂಡ ಒಂದೇ ಕೊಠಡಿಯಲ್ಲಿ. 6ರಿಂದ 10ನೇ ತರಗತಿವರೆಗೂ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದೇ ಕೊಠಡಿಯಲ್ಲಿ ವಿದ್ಯಾಭ್ಯಾಸವನ್ನು ಹೇಳ್ಕೊಡಲಾಗ್ತಾ ಇರೋದು. ವಿದ್ಯಾರ್ಥಿಯರ ಸಂಖ್ಯೆ ತುಂಬಾ ಇದೆ, ಅಂದ್ರೆ ಓದ್ಬೇಕು ಅಂತ ಆಸಕ್ತಿ ಇರೋರ ಸಂಖ್ಯೆ ಜಾಸ್ತಿ ಇದೆ. ಅದನ್ನು ಗಮನಿಸಿ ಆದ್ರೂ ಕೂಡ ಶಿಕ್ಷಣ ಇಲಾಖೆ ಇದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಬೇಕು. ಸ್ಥಳೀಯ ಜನಪ್ರತಿನಿಧಿಗಳು ಆ ಭಾಗಕ್ಕೆ ಭೇಟಿ ಕೊಡಬೇಕು, ಅವರ ಸಮಸ್ಯೆ ಆಲಿಸಬೇಕು. ಬೇಕಾದಂತಹ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಅವ್ರು ಕಲ್ಪಿಸಿಕೊಡ್ಲೇಬೇಕು. ಈ ವರದಿಯ ನಂತಾದ್ರೂ ಏನ ಇಂಪ್ಯಾಕ್ಟ್ ಅನ್ನು ನಾವು ಗಮನಿಸೋಣ ಏನಾಗುತ್ತೆ ಅಂತ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿನಾಯಕ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ನಾವಿವತ್ತು ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದಿದ್ದೀವಿ. ದಿವಸಲ್ಲೂ ಕೂಡ ಗಮನಿಸಬಹುದು, ಇದು ಕುರುಗೋಡು ಪಟ್ಟಣದ ಹಳೆ ಬಸವೇಶ್ವರ ದೊಡ್ಡ ಥಿಯೇಟರ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಪಾಠ ಪ್ರವಚನದ ಕಾರ್ಯಕ್ರಮ ನಡೀತಾ ಇದೆ. ಕಳೆದ 10 ವರ್ಷಗಳಿಂದ ಕೂಡ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇಲ್ಲಿ ಸರಿಯಾದ ಕಟ್ಟಡ ವ್ಯವಸ್ಥೆ ಇಲ್ಲ, ಅಂದ್ರೆ ಶಾಲಾ ಕಟ್ಟಡ ವ್ಯವಸ್ಥೆ ಇಲ್ಲ, ವಸತಿ ಗೃಹ ಕೂಡ ಇಲ್ಲ. ಹೀಗಾಗಿ ಮಕ್ಕಳಿಗೋಸ್ಕರ ಇಲ್ಲಿರ್ತಕ್ಕಂಥ ಕುರುಗೋಡು ಪಟ್ಟಣದಲ್ಲಿ ಹೊರಭಾಗದಲ್ಲಿ ಇರುವಂತಹ ಒಂದು ದೊಡ್ಡ ಬಸವೇಶ್ವರ ಹಳೆ ಥಿಯೇಟರ್ನಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೂಡ ಕೊಡ್ತಾ ಇದ್ದಾರೆ. ಸಾಕಷ್ಟು ಬಾರಿ ಇಲ್ಲಿರ್ತಕ್ಕಂಥ ಜನರು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಇವರ ಮನವಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ನಿಜಕ್ಕೂ ಕೂಡ ಸರ್ಕಾರ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಮಕ್ಕಳಿಗೋಸ್ಕರ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಬಡಾಯಿ ಕೊಚ್ಕೊಳ್ತಾರೆ. ನಿಜಕ್ಕೂ ಕೂಡ ನಿರ್ದೇಶನ ಯಾಕಂದ್ರೆ ಮಕ್ಕಳಿಗೆ ಒಂದು ಕರೆಕ್ಟಾಗಿ ಒಂದು ವಸತಿ ಶಾಲೆ ಕೊಡೋಕ್ಕಾಗಲ್ಲ ಅಂತಂದ್ರೆ ಹೇಗೆ ಅನ್ನೋ ಪ್ರಶ್ನೆ ಕೂಡ ಜನರು ಮಾಡ್ತಾ ಇದ್ದಾರೆ. ಮತ್ತು ಈ ಥಿಯೇಟರ್ ಬಾಲ್ಕನಿ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡುವಂತ ಸಿಚುವೇಶನ್ ಕೂಡ ಗಮನಿಸ್ತಾ ಇದ್ದಾರೆ. ಮಕ್ಕಳು ಕೂಡ ಇಲ್ಲೇ ಕುತ್ಕೊಂಡು ಕಲಿಯುವಂತ ಪರಿಸ್ಥಿತಿ. ಮತ್ತು ನನ್ನ ಎಡಭಾಗದಲ್ಲಿ ಕೂಡ ತಾವು ಗಮನಿಸಬಹುದು, ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಇದ್ದಾರೆ. ಶಿಕ್ಷಕರು ಕೂಡ ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕಂದ್ರೆ ಹೇಗಾದ್ರೂ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲೇಬೇಕಾಗುತ್ತೆ. ಯಾಕಂತಂದ್ರೆ ಸುಮಾರು 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ 223ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಈ ಭಾಗದಲ್ಲಿ ಪಾಠವನ್ನು ಕಲಿತಾರೆ. ಕೇವಲ ಕುರುಗೋಡು ಮಾತ್ರ ಅಲ್ಲ, ಡಿಸ್ಟ್ರಿಕ್ಟ್ ಥ್ರೂಔಟ್ ಎಲ್ಲ ಭಾಗದಿಂದ ಕೂಡ ಮಕ್ಕಳು ಹೆಚ್ಚು ಬರ್ತಾರೆ. ಯಾಕಂದ್ರೆ ಪ್ರಮುಖ ಅಂದ್ರೆ ಇದು ಆಂಗ್ಲ ಮಾಧ್ಯಮ ಆಗಿರೋದಾಗಿ ವಿಶೇಷ ಆಸಕ್ತಿಯನ್ನು ವಹಿಸಿಕೊಂಡು ಮಕ್ಕಳು ಬರ್ತಾರೆ. ಇದು ಬಾಲ್ಕನಿ ಭಾಗದ ಸಿಚುವೇಶನ್ ಆದ್ರೆ ಇನ್ನು ಗಾಂಧಿ ಕ್ಲಾಸ್ ಭಾಗವನ್ನು ಕೂಡ ತಾವು ಗಮನಿಸಬಹುದು. ಅಲ್ಲಿ ಕೂಡ ತರಗತಿಯನ್ನ ಮಾಡುವಂತಹ ಆ ಟೇಬಲ್ಗಳಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಂತಹ ಎಲ್ಲ ತಯಾರನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಅನಿವಾರ್ಯ ಇದೆ, ಮಕ್ಕಳಿಗೆ ಒಂದು ಕಡೆ ಕಟ್ಟಡ ವ್ಯವಸ್ಥೆ ಇಲ್ಲ. ಹೀಗಾಗಿ ಥಿಯೇಟರ್ನಲ್ಲೇ ಪಾಠ ಮಾಡುವಂತಹ ಸಿಚುವೇಶನ್ ಇದೆ. ಮತ್ತು ಜೊತೆಗೆ ಈ ಥಿಯೇಟರ್ನ ಹೊರಭಾಗದಲ್ಲಿ ಮಕ್ಕಳಿಗೆ ವಸತಿ ಕೂಡ ಇದೆ. ನಿಜಕ್ಕೂ ಕೂಡ ಅದನ್ನ ನೋಡಿದ್ರೆ ಯಾರಿಗಾದ್ರೂ ಕರಳು ಕಿತ್ತು ಬರುತ್ತೆ. ಯಾಕಂದ್ರೆ ವಿದ್ಯಾರ್ಥಿನಿಯರು
ಆ ಸಣ್ಣ ಜಾಗದಲ್ಲಿ ಹೇಗೆ ತಮ್ಮ ವಸತಿಯನ್ನು ಮಾಡ್ಕೋಬೇಕು, ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಶೌಚಾಲಯ ವ್ಯವಸ್ಥೆ ಇಲ್ಲ, ಸ್ನಾನಗೃಹದ ವ್ಯವಸ್ಥೆ ಇಲ್ಲ, ವಿದ್ಯಾರ್ಥಿನಿಯರ ಪಾಡು ನಿಜಕ್ಕೂ ಕೂಡ ಘೋರವಾಗಿದೆ. ಸರ್ಕಾರ ಈ ಕಡೆ ಗಮನ ಕೊಡಬೇಕು. ಯಾಕಂತಂದ್ರೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಈ ಸಣ್ಣ ಭಾಗದಲ್ಲೇ ಅವರು ಮಲ್ಕೋಗುವಂಥ ಪರಿಸ್ಥಿತಿ ಇದೆ ಮತ್ತು ಅವರ ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳನ್ನು ಕೂಡ ಅವರು ಇಲ್ಲೇ ಇಟ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಸಾಕಷ್ಟು ನೋವಿನ ಸಂಗತಿ ಇದು. ಸರ್ಕಾರ ದಯವಿಟ್ಟು ಈ ಕಡೆ ಗಮನವನ್ನು ಕೊಡಬೇಕು ಮತ್ತು ಶಿಕ್ಷಣ ಸಚಿವರು ಈ ಭಾಗದಲ್ಲಿ ಕಡೆ ಗಮನವನ್ನು ಕೊಟ್ಟು ಸೂಕ್ತವಾಗಿರ್ತಕ್ಕಂಥ ಕಟ್ಟಡದ ವ್ಯವಸ್ಥೆಯನ್ನ ಸರ್ಕಾರ ಈ ಕೂಡಲೇ ಮಂಜೂರು ಮಾಡಬೇಕು. ಇಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಇದು ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂತ ಘಟನೆ ಆಗುತ್ತೆ ಅಂತೇಳಿ ಜನರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ.